ಸರ್ ಹೇಳಿದ್ದು ಕ್ವಾಲಿಟಿಗೆ ನಾವು ಈ ಸರಿ ನಾವು ಅಶ್ಯೂರ್ ಮಾಡ್ತೀವಿ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಸಿಚುವೇಶನ್ ನೋಡ್ತಾ ಇದ್ರೆ ನೀವು ಮಾಡಿರುವಂತ ಲಾಸ್ಟ್ ವೀಕ್ ಅಲ್ಲಿ ಫಿಲ್ ಮಾಡಿರುವಂತ ಪಾರ್ಟ್ ಮತ್ತೆ ಸೇಮ್ ಅಗೇನ್ ವಾಪಸ್. See, there are two ways to look at ಕ್ವಾಲಿಟಿ ಎಲ್ಲಿದೆ ಅನ್ನೋದು ಪ್ರಶ್ನೆ. See, this is the question. ತಾವು ಅರ್ಥ ಮಾಡಬೇಕು. There are 5 or 6 organizations working simultaneously in any city corporation at one point of time. ಏನಂತ ಹೇಳಿದ್ರೆ ನಮಗೆ ಒಂದು BWSSBದು ಎಲ್ಲೆಲ್ಲಿ ಅವರದ್ದು ಏನು ಅವರು ಕೆಲಸ ಮಾಡಿದ್ದಾರೆ ಅಲ್ಲಿ ಎಲ್ಲ ನೀರು ಜಾಸ್ತಿ ನೀರು ಬಂದುಬಿಟ್ರೆ ಕೆಪಾಸಿಟಿ ಎನ್ಹಾನ್ಸ್ ಮಾಡೋ ತನಕ ಅಲ್ಲಿ ಸ್ವಲ್ಪ ಎಲ್ಲ ಲೀಕೇಜ್ ಆಗ್ಲಿಕ್ಕೆ ಚಾನ್ಸಸ್ ಇವೆ. ಲೀಕೇಜ್ ಬಂದ ತಕ್ಷಣ ಅವರು ಏನಾದರೂ ಜಾಗದಲ್ಲಿ ಪೈಪ್ ರಿಲೇ ಮಾಡಿದರೆ ಅದನ್ನು ಸೆಟಲ್ ಮಾಡಲಿಕ್ಕೆ 2 ವರ್ಷ ಆಗ್ತದೆ. ಸೊ ಈಗ ಇನ್ಫ್ರಾಸ್ಟ್ರಕ್ಚರ್ ವರ್ಕು ಟಿಲ್ ಇಟ್ ಈಸ್ ಕಂಪ್ಲೀಟೆಡ್ ಇನ್ ಮೆನಿ ಲೊಕೇಶನ್ಸ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಸೊಲ್ಯೂಷನ್. ಆ್ಯಂಡ್ ನೋಡಿದರೆ ಎಲ್ಲಿ ಬರ್ತಾ ಇದೆ ಕಂಪ್ಲೇಂಟ್ಸ್ ಅದೇ ಜಾಗದಲ್ಲಿ ಬರ್ತಾ ಇದೆ. ಒಂದು ಬಾನೇರ್ಘಟ್ಟ ರೋಡ್ನಲ್ಲಿ ಸಮಸ್ಯೆ ಬರ್ತಾ ಇದೆ, ಒಂದು ನಮ್ಮ ಸಿಲ್ಕ್ ಬೋರ್ಡ್ ಮಾಡ್ತಕ್ಕಂಥ. ಅರ್ಥ ಮಾಡಬೇಕಪ್ಪ, ಇಟ್ ಇಸ್ ನಾಟ್ ಅ ಕ್ವೆಶ್ಚನ್ ಆಫ್ ಒಡ್ಲಿಕ್ಕೆ ನೋಟಿಸ್ ಕೊಟ್ಬಿಟ್ರೆ ಕೆಲಸ ಆಗುತ್ತಾ? ದಯವಿಟ್ಟು ಇಟ್ಸ್ ನಾಟ್ ಅ ಕ್ವೆಶ್ಚನ್ ಆಫ್ ಕೋಆರ್ಡಿನೇಷನ್. ಪರ್ಮಿಷನ್ ತಗೊಳ್ತಾರೆ. ಪ್ರಾಬ್ಲಮ್ ಇಸ್ ದರ್ ಇಸ್ ಅ ಟೈಮ್ ಫ್ರೇಮ್ ಇನ್ ವಿಚ್ ಥಿಂಗ್ಸ್ ಹ್ಯಾವ್ ಟು ಬಿ ಡನ್. ಸೊ ಅಷ್ಟುವರೆಗೆ ಏನಾದರೂ ರೋಡು ಲೆವೆಲ್ ಮಾಡಿಬಿಟ್ರೆ ಸಿಂಕ್ ಆಗ್ತದೆ. ಸಿಂಕ್ ಆಗಿಬಿಟ್ಟು ಅದನ್ನು ಸೆಟಲ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕೊಟ್ಟೆ ಕೆಲಸ ಆಗ್ತದೆ. ಪಬ್ಲಿಕ್ನು ನಾವು ಕೆಲಸ ಮಾಡ್ತಾ ಇದ್ದರೆ ಇಷ್ಟು ಟ್ರಾಫಿಕ್ ಇರುವಾಗ ಅರ್ಬನ್ ಸಿಚುವೇಶನ್ನಲ್ಲಿ ನಮಗೆ ಇಶ್ಯೂಸ್ ಏನು ಬರೋದು ಸ್ವಲ್ಪ ಜಾಸ್ತಿ ಬರುತ್ತದೆ. ನಾವು ಪಾಟ್ಹೋಲ್ ಫಿಲ್ಲಿಂಗ್ ಮಾಡಿದ ತಕ್ಷಣ ಜನರು ರೋಡ್ನಲ್ಲಿ ಅಡ್ಡಾಡ್ತಾರೆ. ನಮ್ಮ ಜನರು ಏನು ಹೇಳ್ತಾರೆ, ರೋಡ್ ಫಿಲ್ಲಿಂಗ್ ಮಾಡಿದ ತಕ್ಷಣ ಅಟ್ಲೀಸ್ಟ್ ಒಂದು 12 ಗಂಟೆ 24 ತಾಸು ಕೊಟ್ಬಿಟ್ರೆ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ಬೋದು. ಸೊ ಅದೆಲ್ಲ ನೋಡಿಕೊಂಡು ಈಗಾಗಲೇ ಸರ್ಕಾರ ಏನು ನಿರ್ದೇಶನ ಮಾಡಿದ್ದಾರೆ, ಯು ಆಲ್ರೆಡಿ ಡನ್ ಅರೌಂಡ್ 500 ಕಿಲೋಮೀಟರ್ಸ್ ಆಫ್ ವೈಟ್ ಟಾಪಿಂಗ್. ವಿ ಆರ್ ಪ್ಲಾನಿಂಗ್ ಟು ಡು ಅನದರ್ 500 ಕಿಲೋಮೀಟರ್ಸ್. ಕನಿಷ್ಠ ಒಂದು 1500 ಕಿಲೋಮೀಟರ್ ಅಂತ ಹೇಳಿದರೆ ಬ್ಯಾಲೆನ್ಸ್ ಎಷ್ಟಿದೆ? ಒಂದು ಟೆಂಪ್ರರಿ ಸೊಲ್ಯೂಷನ್ ಈಸ್ ಡೂಯಿಂಗ್ ಪಾಟ್ಹೋಲ್ ಫಿಲ್ಲಿಂಗ್ ಎಟ್ಸೆಟ್ರಾ, ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಈಸ್ ಕಮಿಂಗ್ ಅಪ್ ವಿತ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ವಿಚ್ ದಿಸ್ GBA, BSMILE ಎಟ್ಸೆಟ್ರಾ ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರಿಗೆ ವ್ಯವಸ್ಥೆ ನಾವು ಮಾಡಬೇಕು ಅಂತ ಹೇಳಿ ಇದೆ. ಸೊ ಜನರು ಸ್ವಲ್ಪ ವೇಟ್ ಮಾಡಬೇಕು. ಖಂಡಿತ ಸ್ವಲ್ಪ ತಾಳ್ಮೆ ಇರಬೇಕು. ವಿ ವಿಲ್ ಡೆಫಿನೆಟ್ಲಿ ಆರ್ ಅಟೆಂಡಿಂಗ್ ಟು ದಿಸ್ ಪ್ರಾಬ್ಲಮ್ ಆ್ಯಂಡ್ ಡೆಫಿನೆಟ್ಲಿ ವಿ ವಿಲ್ ಫಾಲೋ ಇಟ್ ಅಪ್. ಅಷ್ಟು ತನಕ ಟೆಂಪ್ರರಿ ಸೊಲ್ಯೂಷನ್ಸ್ ಖಂಡಿತ ಕೊಡ್ತೇವೆ. ಮಾತ್ರ ಆದರೂ ಸಹ ಪರ್ಮನೆಂಟ್ ಸೊಲ್ಯೂಷನ್ ಇಸ್ ಅಟ್ಲೀಸ್ಟ್ ಹೈ ಡೆನ್ಸಿಟಿ ಕಾರಿಡಾರ್ಸ್ ಎಲ್ಲೆಲ್ಲಿ ಜಾಸ್ತಿ ಗಾಡಿಗಳು ಹೋಗ್ತಾ ಇದೆ ತಾವು ನೋಡಿರಬೇಕು. ಕೆಲವು ಜಂಕ್ಷನ್ಸ್ನಲ್ಲಿ ನಾವು ಸ್ಟಾಪೇಜು ಜಾಸ್ತಿ ಎಲ್ಲ ಇರುವಾಗ ವಿ ಆರ್ ಕಮಿಂಗ್ ಅಪ್ ವಿತ್ ಅ ಪ್ಲಾನ್ ಫಾರ್ ಸುರಕ್ಷಾ 75. ಅದರ ಜಂಕ್ಷನ್ ಅಕ್ಕಪಕ್ಕದಲ್ಲಿ ನಾವು ಏನಾದರೂ ವೈಟ್ ಟಾಪಿಂಗ್ ಮಾಡ್ಬೋದಾ ಇಲ್ವಾ, ಅದರಿಂದ ಜನರಿಗೆ ಸ್ವಲ್ಪ ಮತ್ತೆ ದಟ್ಟಣೆ ಕಡಿಮೆ ಆಗ್ಲಿಕ್ಕೆ ಚಾನ್ಸಸ್ ಇವೆ ಇಲ್ವಾ, ಅದೆಲ್ಲ ನೋಡಿಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. JC ರೋಡ್ ನೋಡ್ಕೊಳ್ಳಿ. ನಾವು ಈಗ 2 ದಿವಸ ತಯಾರಿ ಆಗಿಬಿಟ್ಟು ಕೆಲಸ ಮಾಡ್ಲಿಕ್ಕೆ ತಯಾರಿದ್ರೆ ಮಳೆ ಬಿತ್ತು. ನಾವು ಡಿಗ್ ಮಾಡಿಬಿಟ್ಟು ಈಗ ಜನರು ಹೇಳ್ತಾರೆ ನಮಗೆ ಗಾಡಿಗಳು ಹೋಗಬೇಕು ಅಂತ ಹೇಳಿ ಸಮಸ್ಯೆ ಬರ್ತಾ ಇದೆ. ನಾವು ಅರ್ಬನ್ ಸಿಚುವೇಶನ್ ಇಸ್ ಲೈಕ್ ದಿಸ್. ಐ ಆಮ್ ಟ್ರೈಂಗ್ ಟು ನೌ ಚೆಕ್ ಅಪ್ ವೆದರ್ ದಿಸ್ ಕಾನ್ಸೆಪ್ಟ್ ಆಫ್ ಬೇಲಿ ಬ್ರಿಡ್ಜ್ ಇಸ್ ಯೂಸ್ಫುಲ್ ಆರ್ ನಾಟ್ ಅಂತ ಹೇಳಿ ನಾವು ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀವಿ. ಅದು ಈಗ ಐ ವಿಲ್ ಆಸ್ಕ್ ಅದರ್ ಕಾರ್ಪೊರೇಷನ್ಸ್ ಆಲ್ಸೋ ಲುಕ್ ಅಟ್ ಇಟ್. ಏನಂತ ಹೇಳಿದರೆ ನಾವು ಕೆಲಸ ಮಾಡ್ತಾ ಇದ್ರೆ ಈ ಬ್ರಿಡ್ಜು ಬೇಲಿ ಬ್ರಿಡ್ಜ್ ಥರ ಏನಾದರೂ ಮಾಡಿ ಕೆಳಗಡೆ ಕೆಲಸ ಮಾಡಿಬಿಟ್ಟು ಮೇಲ್ಗಡೆ ಟ್ರಾಫಿಕ್ ಹೋಗ್ಲಿಕ್ಕೆ ಏನಾದರೂ ಸಂಭಾವನೆ ಇದೆಯಲ್ವಂತೆ. ವೆದರ್ ದಿಸ್ ಇಸ್ ಸೊಲ್ಯೂಷನ್ ಫಾರ್ ಅರ್ಬನ್ ಅಂತ ಹೇಳಿ ಆ ಕಂಪನಿ ಇಸ್ ಬೇಸ್ಡ್ ಇನ್ ಕಲ್ಕಟ್ಟ, ಅವರಿಗೆ ಸಹ ಕರೆಸಿ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅಂತ ಹೇಳಿದರೆ ಇದು ತಾವು ನೋಡಿರಬೇಕು. ಏನಂತ ಹೇಳಿದರೆ ಕೆಳಗೆ ಕೆಲಸ ಆಗ್ತದೆ, ಮೇಲ್ಗಡೆ ಬ್ರಿಡ್ಜ್ ಬರ್ತದೆ. 20-30 ಮೀಟರ್ ಬ್ರಿಡ್ಜ್ ನಾವು ಮಾಡಿದ್ದಾರೆ. ಅದು ಅನುಕೂಲ ಆಗ್ತದೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ಏನೋ ಒಂದು ಐಡಿಯಾ ಬಂತು, ನಮ್ಮ ಪರಿಚಿತರು ಅವರು ಹೇಳಿದರು ಇದೊಂದು ನೋಡ್ಕೊಳ್ಳಿ, ಇದು ಅರ್ಬನ್ ಸೊಲ್ಯೂಷನ್ಸ್ ಬರ್ತದೋ ಇಲ್ವಂತೆ. ದರ್ ಇಸ್ ಅ ಕಂಪನಿ ಇನ್ ಇಂಡಿಯಾ ವಿಚ್ ಡಸ್ ದಿಸ್ ಬೇಲಿ ಬ್ರಿಡ್ಜ್. ಇಟ್ ಹಾರ್ಡ್ಲಿ ಕಾಸ್ಟ್ ಅರೌಂಡ್ 4 to 5 crores ಅಂತ ಹೇಳ್ತಾರೆ. ಬಟ್ ವಿ ಡು ನಾಟ್ ನೋ. ಸೊ ಅದು ಮಾಡ್ಬೋದಾ ಇಲ್ವಾ, ಬಿಕಾಸ್ ಅಸೆಂಬಲ್ ಮಾಡಲಿಕ್ಕೆ 1 ವಾರ ಬೇಕು. ಅಷ್ಟು ತನಕ ಏನಾದರೂ ಜನರಿಗೆ ತೊಂದರೆ ಆಗ್ತದೆ ಇಲ್ವಾ ಅಂತ ಅದೆಲ್ಲ ನೋಡ್ಲಿಕ್ಕಿದೆ. ಅದು ಹೇಗೆ ಮಾಡ್ಬೋದು ಅದರ ಸಾಧಕ ಬಾಧಕ ನೋಡ್ತಾ ಇದ್ದೇವೆ. ವೆದರ್ ವಿ ಕ್ಯಾನ್ ಕಮ್ ಅಪ್ ವಿತ್ ಸಮ್ ಸೊಲ್ಯೂಷನ್. ವಿ ವಿಲ್ ಆಲ್ಸೋ ಇನ್ವೈಟ್ ಲೋಕಲ್ startups if they are interested, whether they can come up with some solution where I can allow traffic to pass through when we are doing our work. ಅವರು ಏನಾದರೂ ಈ ಥರ ಒಂದು ಐಡಿಯಾಸ್ ಕೊಟ್ಬಿಟ್ರೆ ಡೆಫಿನೆಟ್ಲಿ ವಿ ವಿಲ್ ಎನ್ಕರೇಜ್ ದೀಸ್ ಕಂಪನೀಸ್. ಬಟ್ ಅರ್ಬನ್ ಸಿಚುವೇಶನ್ನಲ್ಲಿ ಅಷ್ಟು ತನಕ ಸ್ವಲ್ಪ ಜನರಿಗೆ ನಾವು ಟ್ರಾಫಿಕ್ ಇದು ಕೆಲಸ ನಡೆಯುವಾಗ ನಮಗೆ ಜನರಿಗೆ ತೊಂದರೆ ಖಂಡಿತ, ರೋಡ್ ಕೆಲಸ ನಡೆಯುವಾಗ ಜನರಿಗೆ ಖಂಡಿತ ತೊಂದರೆ ಆಗುತ್ತದೆ. ಸ್ವಲ್ಪ ನೋಡ್ಕೊಳ್ಬೇಕು. ದಟ್ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ದ ಸಿಚುವೇಶನ್ is not good in terms of traffic, but it's an indicator that ನಮ್ಮ ಸಿಟಿನಲ್ಲಿ ಇಷ್ಟು ಗ್ರೋತ್ ಇರ್ತಾ ಇದೆ. ಅದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಸ್ವಲ್ಪ ಹುಡುಕ್ತಾ ಇದ್ದೇವೆ. ಖಂಡಿತ ನಾವು ಮಾಡ್ತೀವಿ. ಡಿಲಿಮಿಟೇಷನ್ ಈಗ GP ಆದ್ಮೇಲೆ ಜನ ಇದನ್ನ ನೋಡ್ತಾ ಇರೋದೇ ಡಿಲಿಮಿಟೇಷನ್ ಸರ್. ನೀವೇ ಕೂಡ ಅಧ್ಯಕ್ಷರಾದ್ರಿಂದ ಮಾನದಂಡ ಏನು, ಪ್ಲಾನ್ ಆಫ್ ಆಕ್ಷನ್ ಹೇಗೆ, ಎಷ್ಟು ದಿನಗಡೆ ಮುಗಿಸ್ತೀರಾ? ನಮಗೆ ಟಾರ್ಗೆಟ್ ಡೆಡ್ಲೈನ್ ಇದೆ. ಡೆಡ್ಲೈನಿಂದ ನಾವು ಬ್ಯಾಕ್ವರ್ಡ್ಸ್ ವರ್ಕೌಟ್ ಮಾಡಬೇಕು. ನಾವು ಖಂಡಿತ ಮಾಡ್ತೀವಿ. ಡೆಡ್ಲೈನ್ ಇದೆಯಲ್ವಾ, ನಾವು ಡ್ರಾಫ್ಟ್ ಕೊಡಬೇಕಲ್ವಾ, 1 ನವೆಂಬರ್ ಒಳಗೆ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಅದರ ಆಧಾರದ ಮೇಲೆ ನಾವು ಮಾಡ್ತೀವಿ. ಸೊ 500 ವಾರ್ಡನ್
500 ಇರ್ಬೋದು, 300 ಇರ್ಬೋದು, ನಂಗೆ ಗೊತ್ತಿಲ್ಲ. ಇಟ್ ಇಸ್ ದ ರೇಂಜ್ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಆವರೇಜ್ ಪಾಪ್ಯುಲೇಷನ್. ಐ ಡೋಂಟ್ ನೋ, ದೇ ಹ್ಯಾವ್ ಗಿವನ್ ಆವರೇಜ್ ಪಾಪ್ಯುಲೇಷನ್ ಏನಾದರೂ ನಿರ್ದೇಶನ ಬಂದಿದೆ ಇಲ್ವಾ ಅಂತ ನಾನು ನೋಡಬೇಕು. ಒಂದು ವೇಳೆ ಅಲ್ಲದಿದ್ರೆ ವಿ ವಿಲ್ ಲುಕ್ ಅಟ್ ಆಲ್ ಆಲ್ಟರ್ನೇಟಿವ್ಸ್ ಅಂಡ್ ಕಮ್ ವಿತ್ ಸೊಲ್ಯೂಷನ್. ಪೂರ್ವ ನಗರ ಪಾಲಿಕೆಗೆ ಎಲ್ಲಿ ಇಲ್ಲ ಇಟ್ ಈಸ್ ಅ ಪ್ರಾಬ್ಲಮ್. ಇಟ್ ಈಸ್ ಪ್ರೊವೈಡಿಂಗ್ ಅ ಗುಡ್ ಸೊಲ್ಯೂಷನ್. ಮಳೆಗಾಲದಲ್ಲಿ ಐ ಥಿಂಕ್ ಒಂದು ಸೀಸನ್ನಲ್ಲಿ 2 ಸರಿ ಮಾತ್ರ ನಾವು ಅದನ್ನು ಬಂದ್ ಮಾಡೋದು. ಐ ಥಿಂಕ್ ಇಟ್ ಈಸ್ ಅ ಸ್ಮಾಲ್ ಪೇನ್ ಫಾರ್ ಅ ಸೊಲ್ಯೂಷನ್ ವಿಚ್ ಈಸ್ ಪರ್ಮನೆಂಟ್ ಅದರ್ವೈಸ್. ಸೊ ಅದಕ್ಕೆ ಈಗಲೂ ಸಹ ಮಳೆಗಾಲ ಬಿದ್ದುಬಿಟ್ರು ಸಹ ಇಡೀ ಈ ರೈನಿ ಸೀಸನ್ನಲ್ಲಿ ಐ ಥಿಂಕ್ KR ಅಂಡರ್ಪಾಸ್ ಹ್ಯಾಸ್ ಬೀನ್ ಕ್ಲೋಸ್ ಟ್ವೈಸ್. ಅದೇ ಇಟ್ಸ್ ನಾಟ್ ಕ್ಲೋಸ್ ಎವ್ರಿ ಟೈಮ್, ಇಟ್ಸ್ ಕ್ಲೋಸ್ 2 or 3 times. ಅದಕ್ಕಿಂತ ಜಾಸ್ತಿ ಆಗಿಲ್ಲ. ಬಟ್ ವಿ ವಿಲ್ ಫೈಂಡ್ ವಿ ಕ್ಯಾನ್ ಲುಕ್ ಫಾರ್ ಎ ಲಾಂಗ್ ಟರ್ಮ್ ಸೊಲ್ಯೂಷನ್. ಬಟ್ ಪ್ರೆಸೆಂಟ್ಲಿ ಇಟ್ ಇಸ್ ಅ ಗುಡ್ ಸೊಲ್ಯೂಷನ್. ಅದೇ ಲಾಂಗ್ ಟರ್ಮ್ ಏನಾದರೂ ಅಮಿಲಿರೇಟ್ ಮಾಡ್ಬೋದಾ, ವೆದರ್ ವಿ ಕ್ಯಾನ್ ಅಲೌ ನೀರು ಇಂಗ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬೋದಾ, ಅಥವಾ ಬೇಗ ಅದು ನೀರು ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ಬೋದಾ? ಬಿಕಾಸ್ ಈ ಥರ ಅಂಡರ್ ಪಾಸಸ್ನಲ್ಲಿ ದ ಬೆಸ್ಟ್ ಸೊಲ್ಯೂಷನ್ ಇಸ್ ಟೆಂಪ್ರರಿ ಒಂದು ಪಂಪ್ ಹಾಕ್ಸೋದು. ವೆದರ್ ವಿ ಕ್ಯಾನ್ ಅಲೌ ಫಾರ್ ವಾಟರ್ ಪರ್ಕೊಲೇಷನ್ ಅಂತ ಹೇಳಿ ಒಂದು ಸ್ಟಡಿ ಮಾಡಬೇಕು. ಹೈಡ್ರಾಲಜಿಸ್ಟ್ ಒಂದು ಎನಿವೇ ವಿ ಆರ್ ಗೋಯಿಂಗ್ ಟು ಬಿ ಲುಕಿಂಗ್ ಅಟ್ ಸಮ್ ಸ್ಪೆಷಲಿಸ್ಟ್ ಕಮಿಂಗ್ ಆ್ಯಂಡ್ ಹೆಲ್ಪಿಂಗ್ ಅಸ್ ಔಟ್. ಆದರೂ ಸಹ ದಟ್ ಇಸ್ ಅ ಲಾಂಗ್ ಟರ್ಮ್ ಸೊಲ್ಯೂಷನ್. ಅದು ಮಾತ್ರ ನೀವು ನೋಡಿದರೆ ಮಳೆಗಾಲ ಇಲ್ಲದಿದ್ರೆ 8 ತಿಂಗಳಿಗೆ ಅಷ್ಟು ಆವಾಗ ಪ್ರತಿ ಸರಿ ಏನು ಜನರು ಫ್ಲಡ್ಡಿಂಗ್ನಲ್ಲಿ ಅವರು ತೊಂದರೆಗೆ ಸಿಕ್ಕಾಗ್ತಾ ಇಲ್ಲ. ಆಯ್ತಲ್ಲ, ಧನ್ಯವಾದಗಳು, ಥ್ಯಾಂಕ್ ಯು. ಯಾವಾಗ ಸರ್ ಸಭೆ? 5 ಪಾಲಿಕೆ ಅವರೆಲ್ಲರೂ ಫಸ್ಟ್ ಚಾರ್ಜ್ ತಗೊಳ್ಳಿ, ಮತ್ತೆ ಸಾಯಂಕಾಲ ಇವತ್ತು ಮಾಡ್ತೇವೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿ ಅವರು ಗ್ರೇಟರ್ ಬ್ಯಾಂಗ್ಳೂರ್ದು ಪೂಜೆ ಸಹ ಇನಾಗ್ರೇಷನ್ ಸಹ ಮಾಡ್ತಾ ಇದ್ದಾರೆ, ಅನಾವರಣ ಸಹ ಮಾಡ್ತಾರೆ. ಅವಾಗ ಅದು ಕಳೆದು ಆಗ್ತದೋ ಇಲ್ವೋ ಅಂತ ನಾನು ನೋಡು. ಥ್ಯಾಂಕ್ ಯು.